ಹಲೋ, ಎಸ್ ಆನಂದರಾವ್ ಹಿಯರ್. ನಾನು ಡಿಯರ್ ರಿಸೆಪ್ಷನಿಸ್ಟ್ ರೀಟಾ. ಓ ರೀಟಾ, ನಾನ್ ಬಂದಿರೋದು ನಿನಗೆ ಹೇಗೆ ಗೊತ್ತಾಯ್ತು? ಒಬ್ಬ ರಿಸೆಪ್ಷನಿಸ್ಟ್ಗೆ ಹೋಟೆಲ್ಗೆ ಯಾರ್ಯಾರು ಬಂದಿದ್ದಾರೆ ಅಂತ ಗೊತ್ತಾಗೋದು ದೊಡ್ಡ ವಿಷಯನಾ? ಏನೊಬ್ರೇ ಬಂದಿದ್ದೀರಾ ಇಲ್ಲ ಕಂಪನಿ ಇದೆಯಾ? ನೋನೋ, ಇವತ್ತು ಕಂಪನಿ ಬೇಡ ಅಂತ. ಓ ಅದ್ಯಾವಾಗ ಸನ್ಯಾಸತ್ವ ಸ್ವೀಕಾರ ಮಾಡಿದ್ದು? ಸನ್ಯಾಸತ್ವ ಅಂತಲ್ಲ, ಅದು ಇಲ್ಲ ಇದು ಇಲ್ಲ. ನಮ್ಮಂಥ ಮೇನ್ಕೇರ್ ಇರೋವರೆಗೂ ನಿಮ್ಮಂಥ ವಿಶ್ವಾಮಿತ್ರರ ಆಟ ಏನು ನಡೆಯೋಲ್ಲ. 8:30ಗೆ ನನ್ ವರ್ಕ್ ಮುಗಿಯುತ್ತೆ. 8:45ಗೆ ನಾನೇ ನಿಮ್ ರೂಮಿಗೆ ಬರ್ತೀನಿ. ಓಕೆ ಓಕೆ ಓಕೆ. ಮಿಸ್ಟರ್ ಆನಂದರಾವ್, ನಾನು ಮನೆಗೆ ಹೋಗ್ತಾ ಇದ್ದೀನಿ. ನೀವು ನಿಮ್ಮ ಗಣೇಶನ ಮುದ್ದಾದ ಮಾತುಗಳನ್ನು ಕೇಳುತ್ತಾ ರಾತ್ರಿ ಪೂರ್ತಿ ನಿಮ್ಮ ಹತ್ರನೇ ಇಟ್ಕೊಂಡಿರಿ. ಬೇಡ ಬೇಡ, ದಿನ ನಿಮ್ ಜೊತೆ ಮಲ್ಕೊಂಡು ಅಭ್ಯಾಸ ಆಗಿದೆ. ಈಗ ಬೇರೆಯವ್ರ ಜೊತೆ ಮಲ್ಕೊಂಡ್ರೆ ತೊಂದರೆ ಆಗಬಹುದು. ಇಲ್ಲ, ನಮ್ ಗಣೇಶನ್ ಹಾಗೇನಿಲ್ಲ. ಹಾಗಲ್ಲ ಮಿಸ್ಟರ್ ಲಂಬೋದರ್, ಅದು ರಾತ್ರಿ ನನ್ ಬಿಸ್ನೆಸ್ ಪಾರ್ಟ್ನರ್ಸ್ ಬರ್ತಾರೆ. ಓ, ನಿಮ್ ಬಿಸ್ನೆಸ್ ಮಾಡ್ತಾರೆ? ಹೌದು. ಆದ್ರಿಂದ ಇಫ್ ಡೋಂಟ್ ಮೈಂಡ್, ಇವತ್ ರಾತ್ರಿ ಗಣೇಶನ್ ನಾನ್ ನಿಮ್ ಜೊತೆ ಇಟ್ಕೊಂಡಿದ್ದೆ. ಬೆಳಿಗ್ಗೆ ಕರ್ಕೊಂಡ್ ಬಂದ್ಬಿಡಿ. ಆಸ್ ಯು ಪ್ಲೀಸ್. ಗಣೇಶ, ಹೋಗೋಣ ಬಾ. ಸದ್ಯ ಅಂತೂ ಬಂದ್ರಲ್ಲ. ಎಲ್ ರಾತ್ರಿ ಪೂರ್ತಿ ಆನಂದರಾಯನ್ ಜೊತೆಲೇ ಇರ್ತಿರೋ ಅನ್ಕೊಂಡಿದ್ದೆ. ಯಾಕೆ ಇವತ್ತು ಇಷ್ಟು ಬೇಜಾರಲ್ಲಿದ್ದೀಯಾ? ಇದು ಯಾರ ಕಾರು? ಅದ್ ಯಾವ್ದೋ 2 ಶನಿಗಳು ಬಂದು ಕೂತಿವೆ. ಪೂರ್ಣಾನಂದರಾಯ ಅಂತೆ, ವಿಶಾಲಾಕ್ಷಿ ಅಂತೆ. ಅವರು ಇವತ್ತೇ ಬಂದು ಒಕ್ಕರಿಸಿದ್ದಾರ? ಬರೀ ವಕ್ರಸೋದೇನ್ ಬಂತು? ಚಂದ್ರಮೌಳಿ ಅಂತ ನನ್ ತಲೆ ಚಿಟ್ಟಿಡಿಸ್ತಿದ್ದಾರೆ. ಅದಕ್ಕೆ ನೀನೇನ್ ಹೇಳಿದ್ಯೆ? ಗಂಟೆಗೊಬ್ಬೊಬ್ರು ಹಾಗೆ ಬಂದು, ಒಬ್ಬ ನಮ್ ಗಣೇಶನ್ ಕರ್ಕೊಂಡ್ ಬಾ, ಇನ್ನೊಬ್ಬ ನಮ್ ಚಂದ್ರಮೌಳಿನ್ ತೋರ್ಸು ಅಂತಂದ್ರೆ 16 ಜನ ಮಕ್ಳನ್ ಸಾಕೊಂಡಿರೋದಕ್ಕೆ ಇದೇನ ಅನಾಥಾಶ್ರಮನ ಅಂತ ಚೆನ್ನಾಗ್ ಬೈದ್ಬಿಟ್ಟೆ. ಅಂತೂ ಇರೋ ಸತ್ಯನ ಚಾಚು ತಪ್ಪದೆ ಹೇಳ್ಬಿಟ್ಟಿದ್ಯಾ ಅನ್ನು? ಹಾಗಾದ್ರೂ ಹೋಗ್ತಾರೇನೋ ಅಂತ ನೋಡಿದ್ರೆ ಹೋಗ್ಲಿಲ್ವೇ? ಅಯ್ಯೋ ದೇವ್ರೆ. ಅಯ್ಯೋ, ಏನಾಯ್ತ್ರಿ? ಸರ್ಸು, ನಿನ್ನ ಮಾಂಗಲ್ಯ ಗಟ್ಟಿಯಾಗಿರ್ಬೇಕು ತಾನೆ? ಹೌದು. ನಿನ್ನ ಅರಿಶಿನ ಕುಂಕುಮ ಶಾಶ್ವತವಾಗಿರ್ಬೇಕು ತಾನೆ? ಹೌದು. ಹಾಗಾದ್ರೂ ಉಪಕಾರ ಮಾಡೆ, ಒಂದ್ ಅರ್ಧ ಗಂಟೆ ನಿನ್ನ ಮನೆಯೊಳಗೆ ಬರ್ಬೇಡ್ವೆ. ನೀನು ಬಂದ್ಯೋ ನನ್ನ ಆಣೆ. ಅಯ್ಯೋ, ಅಷ್ಟೇನಾ? ನಾನು ಎಷ್ಟು ಕಷ್ಟಪಟ್ಟು ನಿಮ್ಮನ್ ಕಟ್ಕೊಂಡಿದ್ದೀನಿ. ಅರ್ಧ ಗಂಟೆ ಯಾಕೆ, ನಿಮ್ಗೋಸ್ಕರ ರಾತ್ರಿ ಪೂರ್ತಿ ಗೇಟ್ ಹತ್ರನೇ ಮಲ್ಗಿರು ಅಂದ್ರು ಮಲ್ಗಿರ್ತೀನಿ ರೀ. ಅಹಲ್ಯ, ದ್ರೌಪದಿ, ತಾರಾ, ಸೀತಾ, ಮಂಡೋದರಿ ಎಲ್ಲಾ ಪತಿವ್ರತೆಯರನ್ನು ನಿನ್ ಮುಂದೆ ನಿವಾರಿಸಿ ಬೀಸಾಕ್ಬೇಕು. ಅಲ್ಲ ಸರ್ಸು, ಬೇಕಾದ್ರೆ ಆ ಗಯ್ಯಾಳಿ ಗಂಗು ಹತ್ರ ಹರಟೆ ಹೊಡ್ಕೊಂಡು ಆರಾಮಾಗಿ ಬಾ. ಈ ಗೇಟ್ ಹತ್ರ ಯಾಕೆ ತಪಸ್ ಮಾಡ್ತೀಯಾ? ಸರಿ ಅಂದ್ರೆ ಬರ್ತೀನಿ. ಹೋಗ್ಬಿಟ್ ಬಾ. ಅಪ್ಪ ಗಣೇಶ, ಈಗ ನಿನ್ನಿಂದ ಇನ್ನೊಂದು ಸಹಾಯ ಆಗ್ಬೇಕಣೆ. ಒಳಗೆ ಒಬ್ಬ ಮುದುಕಿ ಕೂತಿದ್ದಾರೆ. ನೀನು ಒಳಗೋದ ತಕ್ಷಣ ತಾತ ಅಜ್ಜಿ ಅಂತ ಹೇಳಿ ಅವ್ರ ಕುತ್ತಿಗೆ ಜೋತ್ ಬಿಡ್ಬೇಕು. ಓಹೋ, ನಂಗೆ ತಾತ ಅಜ್ಜಿ ಬೇರೆ ಇದ್ದಾರಾ? ತಾತ ಅಜ್ಜಿ ಅಂದ್ರೆ ಆನಂದರಾವ್ ಅವ್ರ ತಂದೆ ತಾಯಿಯೋ ಅಥವಾ ಮಧುಸೂದನ್ ಅವ್ರ ತಂದೆ ತಾಯಿಯೋ? ಇಬ್ರು ತಂದೆ ತಾಯಿನೂ ಅಲ್ಲ, ಇವರು ಚಂದ್ರಮೌಳಿ ತಂದೆ ತಾಯಿ. ಚಂದ್ರಮೌಳಿ ಅದ್ಯಾವ್ದು ಹೊಸ ಹೆಸರು? ಚಂದ್ರಮೌಳಿ ನಿಮ್ಮಪ್ಪ. ನಂಗೆ ಇನ್ನೂ ಒಂದಪ್ಪ ಇದ್ದಾರಾ? ಹೌದು. ಈಗ ಅವರು ಬಂದಿದ್ದಾರಾ? ಬದುಕಿದ್ರೆ ತಾನೆ ಬರೋದು. ಅವನು ಯಾವತ್ತೋ ನೆಗೆದು ಬಿದ್ದು ಹೋಗಿದ್ದಾನೆ. ಅಯ್ಯೋ ಪಾಪ. ಅಂತೂ ನಂಗೊಬ್ರು ಡ್ಯಾಡಿ ಸತ್ತೋಗಿದ್ದಾರೆ, ಇನ್ನಿಬ್ರು ಡ್ಯಾಡಿ ಉಳಿದಿದ್ದಾರೆ, ಜೊತೆಗೊಂದು ಅಜ್ಜಿ ತಾತ. ಅಂತೂ ನಾನು ಶಂಕರ್ ಗುರು ತರ ತ್ರಿಬಲ್ ಆಕ್ಟಿಂಗ್ ಓನಿ. ಇಲ್ಲೂ ನನ್ನ ಹೆಸರು ಗಣೇಶನ ಅಲ್ಲ, ಇಲ್ಲಿ ನಿನ್ನ ಹೆಸರು ಚಂದ್ರಮೌಳಿ. ಓಕೆ ಓಕೆ, ಏರ್ಪೋರ್ಟ್ ಅಲ್ಲಿ ಮಾಡಿದ್ ಮಾಮೂಲಿ ಆಕ್ಟಿಂಗ್. ಆದ್ರೆ ಅಜ್ಜಿ ತಾತ ಅಂತ ಕರಿಬೇಕು ಅಷ್ಟೇ ತಾನೆ? ಹೌದು, ಆದ್ರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಏನದು? ನಿಮ್ಮ ಆಂಟಿ ಅವ್ರ ಹತ್ರ ಇರೋ ವಿಷಯ ಎಲ್ಲ ಹೇಳ್ಬಿಟ್ಟಿದ್ದಾಳೆ. ಅದಕ್ಕೆ ಈಗ ಅದನ್ನೆಲ್ಲ ಸುಳ್ಳು ಅನಿಸ್ಬೇಕು ಅಷ್ಟೇ ತಾನೆ? ಆಂಟಿ ಗುಚ್ಚು ಅನಿಸ್ಬಿಡೋಣ. ಓಕೆ ಓಕೆ, ಬಾ. ಲಂಬೋದ್ರು ಬಂದ್ರು ಕಣೆ. ನಮಸ್ಕಾರ. ನಮಸ್ಕಾರ. ನಾನು ಪೂರ್ಣಾನಂದರಾಯರು, ನನ್ನ ಶ್ರೀಮತಿ ವಿಶಾಲಾಕ್ಷಿ. ನಮಸ್ಕಾರ. ಇಲ್ಲಿ ಯಾಕೆ ಕೂತ್ಕೊಂಡ್ರಿ? ಒಳಗ್ ಬನ್ನಿ ಬನ್ನಿ. ಯಾವಾಗ ಬಂದ್ರಿ? ಮಧ್ಯಾಹ್ನನೇ. ಕೂತ್ಕೊಳ್ಳಿ. ಚಂದ್ರಮೌಳಿ, ಇವರೇ ಕಣಯ್ಯ ನಿಮ್ಮ ಅಜ್ಜಿ ತಾತ. ಬಾರು ಮರಿ, ಬಾ ಇಲ್ಲಿ. ನಾನ್ ಬರಲ್ಲ, ನಂಗೆ ನಿಮ್ ಮೇಲೆ ಕೋಪ ಬಂದಿದೆ. ನೋಡ್ರಿ, ಕೋಪ ಮಾಡ್ಕೊಂಡ್ರೆ ಹೇಗ್ ನಮ್ ಚಂದ್ರಮೌಳಿ ತರಾನೇ ಕಾಣಿಸ್ತಾನಲ್ವಾ? ಹೌದಲ್ಲ, ಯಾಕೋ ಮರಿ ನನ್ ಮೇಲೆ ಕೋಪ? ಮತ್ತೆ ಇಷ್ಟು ವರ್ಷ ಆದ್ರೂ ನನ್ ಕರ್ಕೊಂಡು ಹೋಗಕ್ಕೆ ಬರ್ಲಿಲ್ಲ. ಏನ್ ಮಾಡೋದ್ ಮರಿ, ನಾವಿರೋ ದೂರ ಪಂಜಾಬ್ ಅಲ್ಲಿ ದಿನ ಬೆಳಗಾದ್ರೂ ಭಯೋತ್ಪಾದಕರ ಕಾಟ. ಆಮೇಲೆ ನಮ್ ಮುದ್ದುಮರಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅದಕ್ಕೆ ಬರ್ಲಿಲ್ಲ ಕಣ. ಬಾರ ಪುಟ್ಟ. ಎಲ್ಲ ಮಾಡ್ಬಾರ್ದು ರಾಜ. ಅವ್ರು ಕರೆದ್ರೆ ಹೋಗ್ಬೇಕು. ದಿನ ರಾತ್ರಿ ತಾತ ಬೇಕು, ಅಜ್ಜಿ ಬೇಕು ಅಂತ ಕನವರ್ತಿರ್ತೀಯಲ್ಲ. ಹೌದಾ? ಹೌದು. ಮತ್ತೆ ಪಾಪ ವಯಸ್ಸಾದವ್ರು ನೋಡಿದ್ರಂತೂ ನಮ್ ತಾತ ಹೀಗೆ ಇದ್ದಾರಾ, ನಮ್ಮ ಅಜ್ಜಿ ಹೀಗೆ ಇದ್ದಾರಾ ಅಂತ ಕೇಳ್ತಾ ಇರ್ತಾನೆ. ಅಷ್ಟು ಪ್ರೀತಿ ಏನೋ ರಾಜ. ಬಾರೋ. ನನಗ್ ಮಾತ್ರ ನಿಮ್ ಮೇಲೆ ಪ್ರೀತಿ, ನಿಮಗ್ ಮಾತ್ರ ನನ್ ಮೇಲೆ ಪ್ರೀತಿನೇ ಇಲ್ಲ. ಪ್ರೀತಿ ಇಲ್ದಿದ್ರೆ ಅಷ್ಟು ದೂರದಿಂದ ನೀನ್ ನೋಡಕ್ ಬರ್ತಿದ್ವಾ? ಹೇಳು ಮತ್ತೆ. ನಗು ಪುಟ್ಟ. ಮರಿ ಕುರಿ ನಗಮ ನಗಮರಿ. ಮೂಗ್ ನೋಡುತ್ತೆ, ನಮ್ ಚಂದ್ರಮೌಳಿ ತರನೇ. ಕಿವಿ ನೋಡ್ರಿ, ನಿಮ್ ಚಂದ್ರಮೌಳಿ ತರನೇ ಇಷ್ಟಾಗ್ಲಾ ಇದೆ. ತಾತ
ತಾತ ಆಂಟಿ ನಿಮ್ಮ ನೋಡಿರ್ಲಿಲ್ಲ ತಾನೆ? ಇನ್ ಸ್ವಲ್ಪ ಹೊತ್ತಾಗಿದ್ರೆ ಹೊಡಿತಿದ್ರು ಏನೋ. ಯಾಕೆ? ಆಂಟಿಗೆ ತಲೆ ಸರಿ ಇಲ್ಲ, ಹುಚ್ಚನಾಯಿ ಕಚ್ಚಿತ್ತು. ಅವತ್ತಿಂದ ಒಂಥರ. ಹೌದಾ? ಮತ್ತೆ ಮಾತಾಡೋದೆಲ್ಲ ಸರಿಯಾಗಿ ಮಾತಾಡ್ತಾಳೆ? ಸರಿಯಾಗೇ ಇರ್ತಾಳೆ, ಕಾಫಿ ತಿಂಡಿ ಅಡಿಗೆ ಎಲ್ಲ ಸರಿಯಾಗಿ ಮಾಡ್ತಾಳೆ. ಆದ್ರೆ ಊಟ ಕೂತು ಬಡಿಸು ಅಂದ್ರೆ ತಲೆ ಮೇಲೆ ಸುರಿತಾಳೆ. ನನ್ನನ್ನ ಏನೇನೋ ಹೆಸರಿಂದ ಕರೀತಾ ಇರ್ತಾಳೆ. ಇವನ್ನ ಒಂದ್ಸಲ ಗಣೇಶ ಅಂತಾಳೆ, ಒಂದ್ಸಲ ಸುಬ್ಬು ಅಂತಾಳೆ. ಉತ್ತರ ಕೊಡದೆ ಹೋದ್ರೆ ಹೊಡಿತಾಳೆ. ಅಯ್ಯೋ ಪಾಪ, ಡಾಕ್ಟರ್ ತೋರ್ಸ್ಬೇಕಾಗಿತ್ತು ನೀವು. ತೋರ್ಸಿದ್ವಿ ತಾತ. ತೋರ್ಸಿದ್ವಿ, ಇಂಜೆಕ್ಷನ್ ಕೊಡ್ಸಿದ್ವಿ, ಶಾಕ್ ಕೊಡ್ಸಿದ್ವಿ, ಏನು ಪ್ರಯೋಜನ ಆಗ್ಲಿಲ್ಲ. ತಾತ ನನ್ನನ್ನು ನಿಮ್ ಜೊತೆ ಕರ್ಕೊಂಡು ಹೋಗ್ತೀರಾ? ಕರ್ಕೊಂಡು ಹೋಗ್ತೀವಿ, ಆದ್ರೆ ಈಗಲ್ಲ. ಪಂಜಾಬ್ನಿಂದ ಇಲ್ಲಿ ಬಂದ್ ಸೆಟ್ಲ್ ಆದ ತಕ್ಷಣ ಕರ್ಕೊಂಡು ಹೋಗ್ತೀವಿ. ಸರಿ ತಾನೆ? ನಿಮ್ಮ ಕೆಲಸ ಎಲ್ಲ ಮುಗಿಯೋವರೆಗೂ ನಿಮ್ ನಮ್ಮನೆಯಲ್ಲಿ ಇರ್ಬೋದಲ್ವಾ? ಅದಕ್ಕೇನಂತೆ, ಆರಾಮಾಗಿರೋಣ. ಆಮೇಲೆ ಅವನ್ ಹೆಂಡತಿ ಹುಚ್ಚರೇಗಿ ನಮ್ಮನ್ನ ಹೊಡೆದು ಬಿಟ್ಟಾಳು. ಹೌದಲ್ವಾ? ಲಂಬೋದ್ರವ್ರೆ, ನಿಮ್ಗೆ ಯಾಕೆ ಸುಮ್ನೆ ತೊಂದ್ರೆ ಬಿಡಿ. ಯಾಕೆಂದ್ರೆ ನಾವ್ ಈಗಾಗ್ಲೇ ರೂಮ್ ಬುಕ್ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ. ಚಂದ್ರಮೌಳಿನೂ ಅಲ್ಲೇ ಇರ್ಸ್ಕೊಂಡು. ಆಯ್ತು ಆಯ್ತು. ಯಾವ ಹೋಟ್ಲು? ಹೋಟ್ಲ್ ಅಶೋಕ. Like, share and subscribe to TV Next Kannada.